ನಮಸ್ಕಾರ ಕನ್ನಡವನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ನಿನ್ನೆ ಸೋಮವಾರ 27ನೇ ತಾರೀಕು ಜನವರಿ 27, 2025 ಒಂದೇ ದಿನ ಭಾರತದ ಷೇರು ಮಾರುಕಟ್ಟೆಯಿಂದ 10 ಲಕ್ಷ ಕೋಟಿ ರೂಪಾಯಿಗಳು 10 ಲಕ್ಷ ಕೋಟಿ ರೂಪಾಯಿಗಳು ಮಾಯ ಆಗೋದು. ಕಳ್ಕೊಂಡ್ರು, ಇನ್ವೆಸ್ಟರ್ಸ್ ಕಳ್ಕೊಂಡ್ರು, ಹೂಡಿಕೆದಾರರು ಕಳ್ಕೊಂಡ್ರು. ಯಾಕಂದರೆ ಶೇರ್ ಮಾರ್ಕೆಟು 800ಕ್ಕಿಂತ ಹೆಚ್ಚು ಅಂಶಗಳು ಬಿದ್ದೋಯ್ತು. ಅದರೊಟ್ಟಿಗೆ 10 ಲಕ್ಷ ಕೋಟಿ ವ್ಯಾನಿಷ್ ಒಂದೇ ದಿನ ಹೊರಟು ಹೋಯಿತು. ಯಾಕೆ ಹೀಗಾಗ್ತಿದೆ, ಅದಕ್ಕೆ ಇರುವಂತಹ ಮುಖ್ಯ ಕಾರಣಗಳೇನು ಅಂತ ನೋಡಿದ್ರೆ ಸದ್ಯದ ಈ ದೇಶದ ಪರಿಸ್ಥಿತಿ ಮತ್ತು ಅಮೇರಿಕಾದಂತಹ ಎಕನಾಮಿ, ಅಮೇರಿಕಾದಂತಹ ದೇಶದಲ್ಲಿ ನಡೀತಾ ಕೆಲವು ಬೆಳವಣಿಗೆಗಳು ನಮಗೆ ಸ್ಪಷ್ಟವಾಗಿ ಕಾಣು. ಮೊದಲಿಗೆ ಈ ಪರಿಸ್ಥಿತಿಗೆ ಏನೆಲ್ಲ ಮುಖ್ಯ ಕಾರಣಗಳು ಅನ್ನೋದನ್ನು ನೋಡೋಣ. ಆ ನಂತರ ನಮ್ಮನ್ನೇ ನಾವೇ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ, ಈ ದೇಶ ಆರ್ಥಿಕವಾಗಿ ಯಾವ ಕಡೆಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅಂಶಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೆಯದು, ಚೈನಾ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಸಾಫ್ಟ್ವೇರನ್ನು ಹೊರಗೆ ಬಿಟ್ಟಿದೆ. ಚಾಟ್ GPT ಪ್ರಬಲವಾದಂತಹ ಒಂದು ಇದನ್ನು ಬಿಟ್ಟಿದೆ. ಅದು ಇಡೀ ಪ್ರಪಂಚದಲ್ಲಿ, ಅದರಲ್ಲೂ ವಿಶೇಷವಾಗಿ ಅಮೇರಿಕದ ಸಾಫ್ಟ್ವೇರ್ ಇಂಡಸ್ಟ್ರಿಯನ್ನು ಅಲ್ಲೋಲ ಕಲ್ಲೋಲ ಮಾಡಿದೆ. ಕಂಪ್ಲೀಟ್ ಡೆಮಾಲಿಷ್ ಮಾಡಿಬಿಟ್ಟಿದೆ. ಸಾಫ್ಟ್ವೇರ್ ಕಂಪನಿಗಳ ಶೇರುಗಳು ನ್ಯಾಸ್ಡ್ಯಾಕ್ನಲ್ಲಿ, ಅಮೇರಿಕದ ಶೇರ್ ಮಾರ್ಕೆಟ್ ಕುಸಿದು ಬಿದ್ದಿದ್ದಾವೆ. ಅದರ ಎಫೆಕ್ಟ್ ಭಾರತದ ಮೇಲೂ ಆಗಿದೆ. ಭಾರತದ ಷೇರುಗಳು, ಸಾಫ್ಟ್ವೇರ್ ಷೇರುಗಳು ಸಂಪೂರ್ಣವಾಗಿ ನೆಲ ಕಚ್ಚಿದ್ದಾವೆ. ಹಾಗಾಗಿ ನಿನ್ನೆ ಒಂದೇ ದಿನ 10 ಲಕ್ಷ ಕೋಟಿ ರೂಪಾಯಿಗಳು ನಷ್ಟ ಆಗಿದೆ. ಯಾವುದದು? ಚೈನಾದ ಹೊಸ AI ಸಾಫ್ಟ್ವೇರ್ ಅಂದರೆ ಡೀಪ್ ಸೀಕ್ ಅನ್ನುವಂತಹ ಸಾಫ್ಟ್ವೇರ್. ಸದ್ದಿಲ್ಲದೆ ಮಾಡ್ತಾ ಇದ್ದಾರೆ ಇವರು. ಏನು ಮಾಡಿದ್ರು ಇವ್ರ ಥರ ಗದ್ದಲ ಮಾಡಿ, ಸ್ಕೋಪ್ ತೋರಿಸಿ, ಏನೇನೋ ಬಿಲ್ಡಪ್ಗಳು ಕೊಟ್ಟು, ದೊಡ್ಡ ಬೆಟ್ಟ ತೋರಿಸಿ ಗುಡ್ಡನ ಕೊನೆಗೆ ತೆಗೆದುಕೊಂಡು ಬರೋದಲ್ಲ. ಅವರು ಹೇಳೇ ಇರಲಿಲ್ಲ ಜಗತ್ತಿಗೆ. ಚಾಟ್ GPT ಒಂದೇ ಏಟಿಗೆ ಹೊಡೆದು ಉರುಳಿಸ್ತೀವಿ ನಾವು ಅಂತ ಎಲ್ಲೂ ಹೇಳಲಿಲ್ಲ. ಹೊಡೆದು ಉರುಳಿಸ್ಬಿಟ್ರು. ದಿಢೀರಂತ ನಿನ್ನೆ ಅನೌನ್ಸ್ ಮಾಡಿಬಿಟ್ರು. ಡೀಪ್ ಸೀಕ್ ಅನ್ನೋದು ನಮ್ಮ AI, ಅದು ಚಾಟ್ GPTಗಿಂತ ಮೋಸ್ಟ್ ಪವರ್ಫುಲ್ ಆಗಿದೆ, ಮೋರ್ ಪವರ್ಫುಲ್ ಅದು ಅಂತ ಅದು ಸಾಬೀತಾಗಿದೆ ಕೂಡ ನಿನ್ನೆ. ಅದರೊಂದಿಗೆ ಅದರ ಏಕಾಧಿಪತ್ಯವನ್ನು ಹೊಂದಿದ್ದಂತಹ ಅಮೇರಿಕಾ ಸಾಫ್ಟ್ವೇರ್ ಇಂಡಸ್ಟ್ರಿ, AI ಅಂದರೆ ಅಮೇರಿಕಾ, ಅದು ನಿನ್ನೆ ಮುಗಿದೋಯ್ತು. ಈಗ ಚೈನಾ ಅದಕ್ಕಿಂತ ಮೇಲೆ ಬಂದ್ಬಿಟ್ಟಿದೆ. ಹಾಗಾಗಿ ಅಮೇರಿಕಾ ಬೇಸ್ಡ್ IT ಕಂಪನಿಗಳು ಸಂಪೂರ್ಣ ನಷ್ಟಕ್ಕೆ ಧುಮುಕ್ಬಿಟ್ಟಿದ್ದಾವೆ. ಇನ್ನು ಭಾರತದ ಕತೆ ಹೇಳಬೇಕಾ, ವಿ ಆರ್ ವೆರಿ ಬ್ಯುಸಿ. ಹಿಂದೂ ಮುಸ್ಲಿಂ ಗಲಾಟೆಯಲ್ಲಿ, ಕುಂಭಮೇಳದಲ್ಲಿ, ಇನ್ಯಾವುದೋ ಇದರಲ್ಲಿ ನಾವು ತುಂಬ ಬ್ಯುಸಿ ಇದ್ದೀವಿ. ಪಾಪ ಪ್ರಧಾನಮಂತ್ರಿಗಳಿಗೆ ರಿಪಬ್ಲಿಕ್ ಡೇಯಲ್ಲಿ ಯಾವ ಸ್ಪೀಚ್ ಕೊಡ್ತೀನಿ ಅನ್ನೋದು ಮುಖ್ಯ ಅಲ್ಲ, ಯಾವ ರೀತಿ ಬಟ್ಟೆ ಹಾಕ್ಕೋಬೇಕು ಈ ವರ್ಷ, ಯಾವ ಪಗಡಿ ಹಾಕ್ಕೋಬೇಕು, ಪಗಡಿ ಹಿಂದ್ಗಡೆ ಎಷ್ಟು ಉದ್ದ ಇರಬೇಕು, ಯಾವ ಬಣ್ಣ ಇರಬೇಕು ಅದರಲ್ಲಿ, ಅದು ಮುಖ್ಯ ನಮ್ಮ ಪ್ರಧಾನಮಂತ್ರಿಗಳಿಗೆ. ಅದರಲ್ಲಿ ಬ್ಯುಸಿ ಇರಬೇಕಾದ್ರೆ ಚೈನಾದವರು ಪಠಾರ್ ಅಂತ ಇಡೀ ಜಗತ್ತಿಗೆ ಒಂದು ಕಪಾಳ ಮೋಕ್ಷ ಮಾಡಿ ಈ ಡೀಪ್ ಸೀಕ್ ಅನ್ನುವಂತಹ AIಯನ್ನು ಮಾರ್ಕೆಟ್ಗೆ ಬಿಟ್ಟುಬಿಟ್ಟಿದ್ದಾರೆ. ಎಲ್ಲರನ್ನೂ ತಿಂದು ಬಿಸಾಕ್ತಾ ಇದೆ ಅದು. ಇನ್ನೊಂದು ಕಾರಣ, ಶೇರ್ ಮಾರ್ಕೆಟ್ ಭಾರತದಲ್ಲಿ ಈ ರೀತಿಯಾದಂತಹ ದೊಡ್ಡ ಕುಸಿತ ಕಾಣಲಿಕ್ಕೆ ಅಂದರೆ ಡಾಲರ್ ಬೆಲೆ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. 87 ರೂಪಾಯಿ ಹತ್ತಿರ ಬಂದಿದೆ. ಈಗ $1 86 ರೂಪಾಯಿ 60 ಪೈಸೆಗಿಂತ ಜಾಸ್ತಿ ಇದೆ. ಮಾರ್ಚ್ ಅಂತ್ಯಕ್ಕೆ ಅದು 90 ಅಥವಾ 92 ರೂಪಾಯಿ ಆಗುತ್ತೆ ಅಂತ ಹೇಳಲಾಗ್ತಿದೆ. ವರ್ಷಾಂತ್ಯಕ್ಕೆ 100 ರೂಪಾಯಿ ರೌಂಡ್ ಫಿಗರ್, $1 100 ರೂಪಾಯಿ ಆಗುತ್ತೆ ಅಂತ ಹೇಳಲಾಗ್ತಿದೆ. ಇದು ಮುಂದಿನ ದಿನಗಳಲ್ಲಿ ಇಂಡಿಯಾದು ಫಾರಿನ್ ಎಕ್ಸ್ಚೇಂಜ್ಗೆ ದೊಡ್ಡ ಪೆಟ್ಟು ಕೊಡುತ್ತೆ. ಫಾರಿನ್ ರಿಸರ್ವ್ಸ್ಗೆ ಪೆಟ್ರೋಲ್ ಖರೀದಿ ಮಾಡಬೇಕು, ಬೇರೆ ಇಂಪೋರ್ಟ್ಸ್ ಇರ್ತವೆ, ಎಲ್ಲದಕ್ಕೂ ಡಾಲರಲ್ಲಿ ಕೊಡಬೇಕು. ಅಷ್ಟು ಡಾಲರ್ಗಳನ್ನು ತರಬೇಕು ಅಂದರೆ ಅಷ್ಟು ಬೆಲೆ ತೆರಬೇಕಾಗತ್ತೆ ಇಂಡಿಯಾ. ಅದು ಕೂಡ ಶೇರ್ ಮಾರ್ಕೆಟ್ ಮೇಲೆ ದೊಡ್ಡ ಪ್ರಭಾವ ಬೀರ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ವಲ್ಪ ಲಾಭ ಗಳಿಸ್ಕೊಂಡ್ರು ಕೂಡ, ಇಂಪೋರ್ಟು ಹೆಚ್ಚಿರೋದ್ರಿಂದ, ಭಾರತದ ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟು ಅತಿ ಹೆಚ್ಚಿರೋದ್ರಿಂದ ಡಾಲರ್ ರೇಟು ತುಂಬ ದೊಡ್ಡ ಪೆಟ್ಟನ್ನು ನಮಗೆ ಕೊಡುತ್ತೆ. ಇನ್ನು ಬಜೆಟ್ ಮೇಲೆ ಇರುವಂತಹ ನಿರಾಸೆ, ಪ್ರತಿಯೊಬ್ಬರು ಸಹ ಫೆಬ್ರವರಿ 1ನೇ ತಾರೀಕು ಬಜೆಟ್ ಇದೆ. ನಿರ್ಮಲಾ ಸೀತಾರಾಮನ್ ಅವರು ಯಾವೆಲ್ಲ ವಿಚಾರಗಳನ್ನು ಎಳ್ಕೊಂಡು ಬಂದು ಟ್ಯಾಕ್ಸ್ಗಳಾಕಿ ಮಧ್ಯಮ ವರ್ಗ, ಅದರಲ್ಲೂ ಈ ದೇಶದ ಬೆನ್ನೆಲುಬು ಮಧ್ಯಮ ವರ್ಗವನ್ನು ಇನ್ನಷ್ಟು ಕುಗ್ಗಿಸ್ತಾರೆ.
ಬೆಲೆ ಏರಿಕೆಗೆ ಕಾರಣ ಆಗ್ತಾರೆ ಅನ್ನುವಂಥ ಭಯ ಡವ 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 ಅಂತ ಎಲ್ರಿಗೂ ಬಡ್ಕೊಳ್ತಾ ಇದೆ. ಯಾಕಂದರೆ ಇವರು ಬ್ಯುಸಿ ಇನ್ ವೇವಿಂಗ್ ಆಫ್ ಬಂಡವಾಳಶಾಹಿಗಳ ಏನು ಸಾಲಗಳಿದ್ದಾವೆ ಅವುಗಳನ್ನು ವೇವ್ ಆಫ್ ಮಾಡೋದರಲ್ಲೇ ಬಿಸಿ ಇದ್ದಾರೆ. ಅದರ ಕೂಡ ಅವರ ಸಾಲ ಮನ್ನಾ ಅಥವಾ ಸಬ್ಸಿಡಿಗಳು ಲಕ್ಷಾಂತರ ಕೋಟಿ. ಸಾಮಾನ್ಯ ಜನಕ್ಕೆ ಮಾತ್ರ ನಾರ್ಮಲ್ ಪಾಪ್ಕಾರ್ನ್ ತಿಂದರೆ ಇಷ್ಟು ಪರ್ಸೆಂಟು, ಅದಕ್ಕೆ ನೀವೇನೋ ಶುಗರ್ ಆ್ಯಡ್ ಮಾಡಿಕೊಂಡ್ರೆ ಬೇರೆದು ಅಲ್ಲ. ಪಾಪ್ಕಾರ್ನಲ್ಲೂ ಅಷ್ಟು ವಿಧವಾದ ಟ್ಯಾಕ್ಸ್ಗಳನ್ನು ಹಾಕೋದಕ್ಕೆ ತಾಳ್ಮೆ ಬೇಕು. ಆ ತಾಳ್ಮೆಯನ್ನು ನಿರ್ಮಲಾ ಸೀತಾರಾಮನ್ ಮಾಡ್ತಿದ್ದಾರೆ. ಈ ಬಾರಿ ಇನ್ನೊಂದಷ್ಟು ಹೊಸ ಟ್ಯಾಕ್ಸ್ಗಳನ್ನು ಹಾಕಿ ಈ ದೇಶದ ಜನರನ್ನು ಸಂಪೂರ್ಣವಾಗಿ ಲೂಟಿ ಮಾಡ್ತಾರೆ ಅನ್ನೋದು ಎಲ್ಲರ ನಿರೀಕ್ಷೆ. ಅದು ಈ ಬಾರಿ ಶೇರ್ ಮಾರ್ಕೆಟ್ ಮೇಲೆ ಪ್ರಭಾವ ಬೀರ್ತಾ ಇದೆ. ಶೇರ್ ಮಾರ್ಕೆಟ್ ಕುಸಿತಕ್ಕೆ ಅದು ಸಹ ಒಂದು ಕಾರಣ ಆಗ್ತಾ ಇದೆ. ನಿರಾಶಾದಾಯಕವಾದಂತಹ ಒಂದು ಬಜೆಟ್ ಇರುತ್ತೆ, ಜನರಿಗೆ ಹೊರೆಯಾಗೋ ಬಜೆಟ್ ಇರುತ್ತೆ, ಡೆವಲಪ್ಮೆಂಟ್ ಓರಿಯೆಂಟೆಡ್ ಬಜೆಟ್ ಇರಲ್ಲ, ಸರಿದೂಗಿಸ್ಕೊಂಡು ಹೋಗುವಂತಹ ಪ್ರಯತ್ನ ನಡೆಯುತ್ತೆ. ಯಾಕೆಂದರೆ ಭಾರತದ ಸಾಲ 2 ಲಕ್ಷ ಕೋಟಿಗಳನ್ನು ದಾಟಿ ಹೋಗ್ತಾ ಇದೆ. ಹಾಗಾಗಿ ಇನ್ಕಮ್ ಇನ್ನೂ ಹೆಚ್ಚಿಗೆ ಬೇಕಾಗಿದೆ. ಆ ಕಾರಣಕ್ಕೆ ಬಜೆಟ್ಟು ಜನರ ಮೇಲೆ ಹೊರೆಯಾಗೋದು ಖಂಡಿತ ಅಂತ ಹೇಳಲಾಗ್ತಿದೆ. ಆ ಭಾವನೆ ಶೇರ್ ಮಾರ್ಕೆಟನ್ನು ನುಂಗ್ತಾ ಇದೆ. ಇನ್ನು ಸಾಕಷ್ಟು ಕಂಪನಿಗಳ ತ್ರೈಮಾಸಿಕ ರಿಸಲ್ಟ್ಗಳು ಬಂದಿದ್ದಾವೆ. ಪ್ರಾಫಿಟ್ ಆ್ಯಂಡ್ ಲಾಸ್, ಎಷ್ಟು ಲಾಭ ನಷ್ಟ, ಸೆಪ್ಟೆಂಬರ್ ಟು ಡಿಸೆಂಬರ್ ತಿಂಗಳದ್ದು 3 ತಿಂಗಳದು ತ್ರೈಮಾಸಿಕ. ಅದರಲ್ಲಿ ಸಾಕಷ್ಟು ಕಂಪನಿಗಳು ನಷ್ಟದಲ್ಲಿದೆ ಅಥವಾ ಲಾಭಗಳ ಅಂಶ ಏನಿದೆ ಕಳೆದ ಬಾರಿಗಿಂತ ಸಾಕಷ್ಟು ಕುಗ್ಗಿದೆ. ಅದು ಸಹ ಶೇರ್ ಮಾರ್ಕೆಟ್ನಲ್ಲಿ ಬಹಳ ಕೆಲಸ ಮಾಡ್ತಾ ಇದೆ. ಶೇರ್ ಮಾರ್ಕೆಟು ಕುಸಿಯೋದಕ್ಕೆ ಕಾರಣ ಆಗ್ತಿದೆ. ಎಲ್ಲ ಅಂಶಗಳನ್ನು ಮುಂದಿಟ್ಕೊಂಡು ಭಾರತದ ಮಾರುಕಟ್ಟೆಯಿಂದ ವಿದೇಶಿ ಬಂಡವಾಳಗಾರರು ತಮ್ಮ ಬಂಡವಾಳವನ್ನು ವಾಪಸ್ ಪಡ್ಕೊಳ್ತಾ ಇದ್ದಾರೆ. ಅವರು ವಾಪಸ್ ಪಡ್ಕೊಳ್ತಾ ಇರೋ ಕಾರಣಕ್ಕಾಗಿ ಶೇರ್ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಜಾಸ್ತಿ ಇದೆ, ಮಾರಾಟ ಜಾಸ್ತಿ ಇದೆ. ಹಾಗಾಗಿ ಷೇರುಗಳ ಬೆಲೆ ಕುಸಿತಾ ಇದೆ. ಈ 5 ಅಂಶಗಳು ಈಗ 10 ಲಕ್ಷ ಕೋಟಿ ರೂಪಾಯಿಯನ್ನು ನಿನ್ನೆ ಒಂದೇ ದಿನ ಕಳ್ಕೊಳ್ಳೋದಕ್ಕೆ BSEಗೆ ಕಾರಣ ಆಯಿತು. ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಲಕ್ಷ ಕೋಟಿಗಳನ್ನು ಕಳ್ಕೊಳ್ತಾರೆ ಜನ, ಇನ್ವೆಸ್ಟರ್ಸು ಅಂತ ಹೇಳಲಾಗ್ತಿದೆ. ಅದರಲ್ಲೂ ವಿಶೇಷವಾಗಿ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಈ ಚೈನಾ ಕೊಟ್ಟಿರುವಂತಹ ಪೆಟ್ಟಿದೆಯಲ್ಲ, ಡೀಪ್ ಸೀಕ್ ಅನ್ನುವಂತಹ ಈ AI ಸಾಫ್ಟ್ವೇರ್, ಹೊಸ ಸಾಫ್ಟ್ವೇರ್, ಅದು ಎಲ್ಲೆಡೆ ವ್ಯಾಪಿಸ್ಬಿಡುತ್ತೆ. ChatGPTಯನ್ನು ಪಕ್ಕಕ್ಕೆ ತಳ್ಳಿ ಅದಕ್ಕಿಂತ ಪವರ್ಫುಲ್ಲಾಗಿ ಸಾಕಷ್ಟು ಉದ್ಯೋಗಗಳನ್ನು ನುಂಗಿಬಿಡುತ್ತೆ. ಎಲ್ಲ ಉದ್ಯೋಗಗಳನ್ನು, ಅರ್ಧಕ್ಕರ್ಧ ಉದ್ಯೋಗಗಳನ್ನು ಈಗ AI ನಿರ್ವಹಿಸುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಈ ಡೀಪ್ ಸೀಕ್ ಅನ್ನುವಂಥದ್ದು ಆ ಕೆಪಾಸಿಟಿಯನ್ನು ಹೊಂದಿದೆ. ಸೊ ಮೊದಲೇ ನಿರುದ್ಯೋಗ ಸಮಸ್ಯೆ ಈ ದೇಶದಲ್ಲಿ, ಅದರಲ್ಲಿ ಇರುವ ಉದ್ಯೋಗಗಳನ್ನು ಕಳ್ಕೊಳ್ಬೇಕಾಗತ್ತೆ. ಯಾಕಂದರೆ ಕಂಪ್ಯೂಟ್ರೇ ಎಲ್ಲ ಕೆಲಸಗಳನ್ನು ಆಲ್ಮೋಸ್ಟ್ ಮಾಡೋದಕ್ಕೆ ಆರಂಭ ಮಾಡುತ್ತೆ. ಅದಕ್ಕೆ ಪೂರಕವಾಗಿ ChatGPT ಬಂದಿತ್ತು. ChatGPTಗಿಂತ ಪವರ್ಫುಲ್ಲಾಗಿ ಈಗ ಈ ಡೀಪ್ ಸೀಕ್ ಅನ್ನುವಂತಹ ಸಾಫ್ಟ್ವೇರನ್ನು ಚೈನಾದವರು ಬಿಟ್ಟಿದ್ದಾರೆ. ಸೊ ಇದು ಸದ್ಯಕ್ಕೆ ನಾವು ಎಕನಾಮಿಕಲಿ ನೋಡಬೇಕಾಗಿರೋಂಥ ವಿಚಾರ. ಬಟ್ ವಾಸ್ತವದಲ್ಲಿ ಇದು ಮಾತ್ರ ನಮಗೆ ಕಾರಣನಾ, ನಮಗೆ ಸಮಸ್ಯೆನಾ ಅಂದರೆ ಖಂಡಿತವಾಗ್ಲೂ ಅಲ್ಲ. ಈ ಸಮಸ್ಯೆಗಳನ್ನು ಹೇಗಾದರೂ ನಿಭಾಯಿಸ್ಬಿಡ್ಬೋದು. ಒಳ್ಳೆಯ ವಿತ್ತ ಮಂತ್ರಿ 1 ವರ್ಷ 2 ವರ್ಷ ಬಂದುಬಿಟ್ರೆ ಸಾಕು, ಅದನ್ನು ಸರಿದೂಗಿಸ್ಕೊಳ್ಬೋದು. ಆರ್ಥಿಕ ನೀತಿಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿ ಆರ್ಥಿಕ ತಜ್ಞರನ್ನು ಕರ್ಕೊಂಡು ಬಂದು ಒಂದಷ್ಟು ಯೋಜನೆಗಳನ್ನು ರೂಪಿಸಿದ್ರೆ ಸರಿ ಹೋಗಿಸ್ಬೋದು. ಆದರೆ ಆಡಳಿತ ಪಕ್ಷ ನಡೆಸ್ತಾ ಇರುವಂತಹ ಕೋಮುವಾದಿ ಆಡಳಿತ ಇದೆಯಲ್ಲ, ಅದು ಇದ್ಯಾವುದಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ. ಮಧ್ಯಮ ವರ್ಗ ಬಜೆಟ್ ಕಡೆ ನೋಡಬೇಕು, ಮಧ್ಯಮ ವರ್ಗ ಉದ್ಯೋಗ ಕೇಳಬೇಕು, ಮಧ್ಯಮ ವರ್ಗ ಬೆಲೆ ಏರಿಕೆಯನ್ನು ಪ್ರಶ್ನೆ ಮಾಡಬೇಕು, ಮಧ್ಯಮ ವರ್ಗ ದೇಶದ ಆರ್ಥಿಕತೆಯ ಬಗ್ಗೆ ಯೋಚನೆ ಮಾಡಬೇಕು. ಅದೆಲ್ಲ ಬಿಟ್ಟು ಮಧ್ಯಮ ವರ್ಗಕ್ಕೆ ಅಫೀಮು ಕೊಟ್ಬಿಟ್ಟಿದ್ದಾರೆ, ಧರ್ಮದ ಅಫೀಮು. ಮುಸ್ಲಿಮರು ಬಂದುಬಿಡ್ತಾರೆ, ಮುಸ್ಲಿಮರು ಮೆಜಾರಿಟಿ ಆಗಿಬಿಡ್ತಾರೆ. ಮುಸ್ಲಿಮರು ಅದು ಕಿತ್ಕೊಳ್ತಾರೆ, ಇದು ಕಿತ್ಕೊಳ್ತಾರೆ, ನಿಮ್ಮ ಮನೆ ಎಮ್ಮೆ ಕಿತ್ಕೊಳ್ತಾರೆ, ನಿಮ್ಮ ತಾಳಿನೂ ಕಿತ್ಕೊಂಡ್ಬಿಡ್ತಾರೆ ಅಂತ ಸ್ವತಃ ಪ್ರಧಾನಮಂತ್ರಿಗಳೇ ಹೇಳಿ ಮಧ್ಯಮ ವರ್ಗಕ್ಕೆ ಈ ಎಲ್ಲ ಯೋಚನೆಗಳಲ್ಲಿ ಯಾವ ಯೋಚನೆಯೂ ಬರಬಾರ್ದು. ಅವ್ರಿಗೆ ಶಿಕ್ಷಣ ಕೇಳಬಾರ್ದು, ವೈದ್ಯಕೀಯ ಸೌಲಭ್ಯ ಕೇಳಬಾರ್ದು, ಇನ್ಫ್ರಾಸ್ಟ್ರಕ್ಚರ್ ಕೇಳಬಾರ್ದು, ಟ್ಯಾಕ್ಸ್ ಯಾಕೆ ಇಷ್ಟು ಅಂತ ಕೇಳಬಾರ್ದು, ಅವರ ಸಂಬಳ ಯಾಕೆ ಜಾಸ್ತಿ ಆಗ್ತಿದೆ ಅಂತ ಕೇಳಬಾರ್ದು, ಬೆಲೆ ಏರಿಕೆ ಕೇಳಬಾರ್ದು, ಏನೂ ಕೇಳಬಾರ್ದು. ಜಸ್ಟ್ ಫೋಕಸ್ ಆ ಮಸೀದಿ ಕೆಳಗೆ ದೇವಸ್ಥಾನ ಇದೆ, ಅದನ್ನು ನಾವು ಕೆಡವಿಬಿಟ್ಟು ಆ ದೇವಸ್ಥಾನ ಹೊರಗೆ ತರ್ತೀವಿ, ದೇವಸ್ಥಾನ ಕಟ್ತೀವಿ ಅಷ್ಟೇ. ಇದೇ ಇಂಪಾರ್ಟೆಂಟ್ ನಮಗೆ. ಧರ್ಮ ಅಪಾಯದಲ್ಲಿದೆ ಅಷ್ಟೇ. ನೀವು ಬೇರೆದೆಲ್ಲ ಪ್ರಶ್ನೆಗಳು ಕೇಳಿದ್ರೆ ನಳಿನ್ ಕುಮಾರ್ ಕಟೀಲ್ ಹೇಳಿದ್ರಲ್ಲ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ,
ಮೋರಿ ಸರಿ ಇಲ್ಲ, ರಸ್ತೆ ಸರಿ ಇಲ್ಲ ಅಂತ ನಾನ್ಸೆನ್ಸ್ ಮಾತಾಡಬೇಡಿ. ಧರ್ಮ ಅಪಾಯದಲ್ಲಿದೆ, ದೇವಸ್ಥಾನದ ಬಗ್ಗೆ ಮಾತಾಡಿ. ಹಾಗೆ ಹೇಳಿದ್ದು, ಓಪನ್ ಆಗಿ ಮೈಕ್ ಹಿಡ್ಕೊಂಡು ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ದು. ಸೊ ಅದನ್ನೇ ಫಾಲೋ ಮಾಡ್ತಿರೋದ್ರಿಂದ ಈ ಯಾವುದರ ಬಗ್ಗೆನೂ ಎಲ್ಲಿಯವರೆಗೆ ಜನ ಪ್ರಶ್ನೆ ಕೇಳೋದಿಲ್ವೋ ಸರ್ಕಾರಕ್ಕೆ ಅವು ಮಹತ್ವ ಅನಿಸೋದೇ ಇಲ್ಲ. ಯಾಕಂದರೆ ಅವು ಓಟ್ ಕೊಡ್ತಾ ಇಲ್ಲ. ಓಟ್ ಕೊಡ್ತಾ ಇರೋದೇ ಧರ್ಮದ ವಿಚಾರಗಳು. ಹಾಗಾಗಿ ಸರ್ಕಾರ, ಮೋದಿ, BJP, ನಿರ್ಮಲಾ ಸೀತಾರಾಮನ್ ಎಲ್ಲರ ಫೋಕಸ್ಸು ಅಲ್ಲೇ ಇರುತ್ತೆ. ಹೇಗಾದರೂ ಮಾಡಿ ಜನರ ಧಾರ್ಮಿಕ ಭಾವನೆಗಳ ಜೊತೆ ಆಟಾಡಿ ಅಧಿಕಾರ ಉಳಿಸ್ಕೊಳ್ತಾ ಹೋದರೆ ಮುಗಿಯಿತು ಕತೆ. ನಥಿಂಗ್ ಡೂಯಿಂಗ್. ಬೇರೆ ಯಾವುದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಮಿಕ್ಕಿದ್ದು ಏನು ಹೇಗೆ ನಮಗೆ ಸರಿ ಅನಿಸುತ್ತೋ ಹಾಗೆ ಮಾಡೋಣ. ಅದು ಮೈನ್ ಪ್ರಾಬ್ಲಮ್. ಇಲ್ಲಿ ಡಾಲರ್ ಅಲ್ಲ, ಇಲ್ಲಿ ಚೈನಾದ ಸಾಫ್ಟ್ವೇರ್ ಅಲ್ಲ, ಇಲ್ಲಿ ಬಂಡವಾಳ ಹಿಂತೆಗೆತ ಅಲ್ಲ, ಇನ್ನೇನು ಅಲ್ಲ. ಅದೆಲ್ಲವೂ ಸರಿ ಮಾಡ್ಬೋದು. ಇದನ್ನು ಸರಿ ಮಾಡದೆ ಹೋದರೆ ಅದನ್ನು ಸರಿ ಮಾಡೋದಕ್ಕೂ ಆಗಲ್ಲ, ಮಾಡಿದ್ರೂ ಲಾಭ ಇಲ್ಲ. ಇಷ್ಟನ್ನು ಅರ್ಥ ಮಾಡಿಸ್ಬೇಕು ಅನ್ನೋದು ಈಗಿನ ಈ ಹೊತ್ತಿನ ನೀಡ್ ಆಫ್ ದಿ ಹವರ್ ಅಂತಾರೆ ಇಂಗ್ಲೀಷಲ್ಲಿ. ಈ ಸನ್ನಿವೇಶದ ಈ ಹೊತ್ತಿನ ಜರೂರತ್ತು, ಅವಶ್ಯಕತೆ, ಅನಿವಾರ್ಯತೆ ಆಗೋಗಿದೆ. ಇಂಥ ಅನಿವಾರ್ಯತೆ ಸೃಷ್ಟಿಯಾಗಿರೋದು ನಮ್ಮ ದೇಶಕ್ಕೆ ದೊಡ್ಡ ದುರಂತ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.